ನಮಸ್ಕಾರ ಮತ್ತು ಸ್ವಾಗತ. ನೀವು ಡಿಕೋಡರ್ನಲ್ಲಿ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೀರಿ. ನಾನು ನಿಧಿ ರಜ್ದಾನ್. ನಾವು ಈಗ ಅಮೆರಿಕ-ಇರಾನ್ ಯುದ್ಧದ 10ನೇ ವಾರದಲ್ಲಿದ್ದೇವೆ ಮತ್ತು ಸುಮಾರು 1 ತಿಂಗಳಿನಿಂದ ಅತ್ಯಂತ ಅಪಾಯಕಾರಿ ದುರ್ಬಲವಾದ ಕದನ ವಿರಾಮ ಜಾರಿಯಲ್ಲಿದೆ ಮತ್ತು ಆ ಕದನ ವಿರಾಮದ ದುರ್ಬಲತೆಯು ಕಳೆದ 24 ಗಂಟೆಗಳಲ್ಲಿ ಪ್ರದರ್ಶನಗೊಂಡಿದೆ. ವಾರಗಳಲ್ಲಿ ಮೊದಲ ಬಾರಿಗೆ ಯುಎಇ ಮೇಲೆ ಇರಾನಿನ ಕ್ಷಿಪಣಿಗಳು ಮತ್ತು ಡ್ರೋನ್ಗಳಿಂದ ಸಂಭಾವ್ಯ ದಾಳಿಯ ವರದಿಗಳು ಬಂದಿವೆ ಹಾಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಯುಎಸ್ ನೌಕಾ ದಿಗ್ಬಂಧನ ಏರ್ಪಟ್ಟಿದೆ. ಇದು ಆ ನಿರ್ದಿಷ್ಟ ಜಲಮಾರ್ಗದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ. ಅಲ್ಲಿ ಅಮೆರಿಕನ್ ಹಡಗುಗಳು ಕೆಲವು ತೈಲ ಟ್ಯಾಂಕರ್ಗಳನ್ನು ಆ ನಿರ್ಣಾಯಕ ಜಲಮಾರ್ಗದ ಮೂಲಕ ಬೆಂಗಾವಲಾಗಿ ಕರೆದೊಯ್ಯಲು ಪ್ರಯತ್ನಿಸುತ್ತಿವೆ. ಅಮೆರಿಕನ್ನರು ಹೇಳುವ ಪ್ರಕಾರ ಇದೊಂದು ರಕ್ಷಣಾತ್ಮಕ ಮತ್ತು ತಾತ್ಕಾಲಿಕ ಕ್ರಮವಾಗಿದೆ. ಇದು ಒಪ್ಪಂದದ ಉಲ್ಲಂಘನೆ ಎಂದು ಇರಾನಿಯನ್ನರು ಹೇಳಿದ್ದಾರೆ. ಆದರೆ ನಾನು ಹೇಳಿದಂತೆ ಪರಿಸ್ಥಿತಿ ನಿಜವಾಗಿಯೂ ಎಷ್ಟು ದುರ್ಬಲವಾಗಿದೆ ಎಂಬುದನ್ನು ಇದೆಲ್ಲವೂ ತೋರಿಸುತ್ತದೆ. ಮತ್ತು ಶಾಂತಿ ಮಾತುಕತೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿಜವಾದ ಪ್ರಗತಿ ಇಲ್ಲದೆ ಈ ಕದನ ವಿರಾಮವು ಒಂದು ರೀತಿಯ ಅನಿಶ್ಚಿತ ಸ್ಥಿತಿಯಲ್ಲಿರುವುದರಿಂದ ತೈಲ ಬೆಲೆಗಳು ಈಗಾಗಲೇ ಒತ್ತಡದಲ್ಲಿವೆ. ಮತ್ತು ಕಳೆದ 2 ದಿನಗಳಲ್ಲಿ ಈ ಕದನ ವಿರಾಮವು ನಿಜವಾಗಿಯೂ ಉಳಿಯುವುದೇ ಎಂಬ ಬಗ್ಗೆ ಕಳವಳಗಳು ಹೆಚ್ಚಾಗುತ್ತಿದ್ದಂತೆ ಆ ತೈಲ ಬೆಲೆಗಳು ಮತ್ತೆ ಗಗನಕ್ಕೇರಿವೆ. ಹಾಗಾದ್ರೆ ನಿಮಗೂ ನನಗೂ ಇದರ ಅರ್ಥವೇನು? ಇದರ ಅರ್ಥವೇನೆಂದರೆ ಭಾರತದಲ್ಲಿ ವಿಧಾನಸಭಾ ಚುನಾವಣೆಗಳು ಸಂಪೂರ್ಣವಾಗಿ ಮುಗಿದಿರುವುದರಿಂದ ನಾವು ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಬೆಲೆಗಳಲ್ಲಿ ತೀವ್ರ ಏರಿಕೆಯನ್ನು ಬಹುಶಃ ನಿರೀಕ್ಷಿಸಬಹುದು. ವಾಣಿಜ್ಯ ಬಳಕೆಯ LPG ಸಿಲಿಂಡರ್ಗಳ ವಿಷಯದಲ್ಲಿ ಇದು ಈಗಾಗಲೇ ಆಗಿದೆ. ಆದರೆ ಈಗ ಇದು ನಮ್ಮ ಸ್ವಂತ ಜೇಬಿಗೆ ಇನ್ನಷ್ಟು ನೇರವಾಗಿ ಹೊಡೆತ ನೀಡುವುದನ್ನು ನಾವು ನೋಡಬಹುದು. ಇದು ಹೇಗಿದ್ದರೂ ನಮಗೆ ಹೊಡೆತ ನೀಡುತ್ತಿತ್ತು, ಆದರೆ ಈ ಹೊಡೆತ ದೊಡ್ಡದಾಗಿರುತ್ತದೆ. ಆದರೆ ಭಾರತಕ್ಕೆ ಮತ್ತು ಉಳಿದ ಜಗತ್ತಿಗೆ ಇದಕ್ಕಿಂತಲೂ ದೊಡ್ಡ ಆರ್ಥಿಕ ಪರಿಣಾಮಗಳಿವೆ. ಮತ್ತು ಇಂದು ಆ ಕುರಿತು ನಮ್ಮೊಂದಿಗೆ ಮಾತನಾಡಲು ನಾನು RBIನ ಮಾಜಿ ಗವರ್ನರ್ ಮತ್ತು ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ಅವರನ್ನು ಡಿಕೋಡರ್ಗೆ ಸ್ವಾಗತಿಸಲು ಬಹಳ ಸಂತೋಷ ಪಡುತ್ತೇನೆ. ರಘುರಾಮ್ ರಾಜನ್ ಅವರು ಇಂದು ನಮ್ಮೊಂದಿಗೆ ಚಿಕಾಗೋದಿಂದ ಸೇರಿಕೊಂಡಿದ್ದಾರೆ. ತುಂಬಾ ಧನ್ಯವಾದಗಳು ಡಾಕ್ಟರ್ ರಾಜನ್. ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ನಾನು ಕೆಲವು ವಾರಗಳ ಹಿಂದೆ ಈ ಸಂಘರ್ಷ ಆರಂಭವಾದ ಸ್ವಲ್ಪ ಸಮಯದ ನಂತರ ನೀವು ಹೇಳಿದ್ದನ್ನು ಉಲ್ಲೇಖಿಸಲು ಬಯಸುತ್ತೇನೆ. ಮತ್ತು ಅದು ಯುದ್ಧವು ವಾಸ್ತವವಾಗಿ ತನ್ನ 3ನೇ ವಾರಕ್ಕೆ ಪ್ರವೇಶಿಸಿದ ಸಮಯವಾಗಿತ್ತು. ದೀರ್ಘಕಾಲದ ಸಂಘರ್ಷವು ಅಭೂತಪೂರ್ವ ತೈಲ ಆಘಾತವನ್ನು ಉಂಟುಮಾಡುತ್ತದೆ ಎಂದು ನೀವು ಹೇಳಿದ್ದಿರಿ. ಅದು ಹಣಕಾಸು ವ್ಯವಸ್ಥೆಗಳನ್ನು ಅಸ್ಥಿರಗೊಳಿಸುತ್ತದೆ ಮತ್ತು ಭಾರತದಂತಹ ತೈಲ ಅವಲಂಬಿತ ಆರ್ಥಿಕತೆಗಳನ್ನು ವಿಶೇಷವಾಗಿ ಅಪಾಯಕ್ಕೆ ಒಡ್ಡುತ್ತದೆ. ಹಾಗಾಗಿ ಈಗ ನಾವು 10ನೇ ವಾರದಲ್ಲಿದ್ದೇವೆ. ನಾವು ಈಗ ಯಾವ ಹಂತದಲ್ಲಿದ್ದೇವೆ? ಸರಿ, ನಾವು ಈ ಹಂತದಲ್ಲಿ ಆರಂಭದ ಅಂತ್ಯದಲ್ಲಿದ್ದೇವೆ. ಸಂಘರ್ಷದ ಆರಂಭಿಕ ದಿನಗಳಲ್ಲಿ ಸತ್ಯವಾಗಿತ್ತಂದ್ರೆ ಸಮುದ್ರಗಳಲ್ಲಿ ಸಾಕಷ್ಟು ತೈಲವಿತ್ತು. ಈಗಾಗಲೇ ತಮ್ಮ ಗಮ್ಯಸ್ಥಾನಗಳತ್ತ ಸಾಗುತ್ತಿದ್ದ ಸರಕುಗಳಿದ್ದವು ಮತ್ತು ಆದ್ದರಿಂದ ಮತ್ತು ದೇಶಗಳ ಬಳಿ ಬಫರ್ ಸ್ಟಾಕ್ಗಳಿದ್ದವು. ಈಗ ಈ 3 ಕೂಡ ಕ್ಷೀಣಿಸಿವೆ. ಸಮುದ್ರಗಳಲ್ಲಿನ ಕಾರ್ಗೋಗಳು, ರಷ್ಯಾದ ಇರಾನಿನ ಕಾರ್ಗೋಗಳು, ಪ್ರತಿಯೊಬ್ಬರೂ ಅವುಗಳಿಗಾಗಿ ಬಿಡ್ ಮಾಡುತ್ತಿದ್ದಾರೆ ಮತ್ತು ಅವುಗಳನ್ನು ತಮ್ಮ ದೇಶಗಳಿಗೆ ಆಕರ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ತಮ್ಮ ಗಮ್ಯಸ್ಥಾನದ ದಾರಿಯಲ್ಲಿದ್ದ ಕಾರ್ಗೋಗಳು ತಲುಪಿವೆ ಮತ್ತು ದೇಶಗಳು ತಮ್ಮ ಕಾಯ್ದಿರಿಸಿದ ದಾಸ್ತಾನುಗಳನ್ನು ಬಳಸಿಕೊಳ್ಳುತ್ತಿವೆ. ಈಗ ಈ ಅರಿವಾಗುತ್ತಿದೆ ಏನಂದ್ರೆ ನಾವು ಈ ಯುದ್ಧದೊಂದಿಗೆ ಇನ್ನೂ ಮುಗಿದಿಲ್ಲ. ಮಾತುಕತೆಗಳು ನಿಜವಾಗಿಯೂ ತುಂಬಾ ಕಷ್ಟಕರವಾಗಿವೆ ಮತ್ತು ನಮ್ಮ ಮುಂದಿರುವುದು ಮೂಲಭೂತವಾಗಿ ಬಗ್ಗದ ಇರಾನ್. ಒಬಾಮಾ ಆಡಳಿತವು ಒಪ್ಪಿಕೊಳ್ಳಲು ಇಷ್ಟಪಡದ ಇನ್ನೂ ಹೆಚ್ಚಿನದನ್ನು ಬಯಸುವ ಅಮೆರಿಕದ ವಿರುದ್ಧ ಮತ್ತು ಸಹಜವಾಗಿ ಇರಾನ್ ಅದನ್ನು ನೀಡಲು ಬಯಸುವುದಿಲ್ಲ. ಮತ್ತು ಇದೀಗ ನಾವು ಒಂದು ಪ್ರಕ್ರಿಯೆಯನ್ನು ನೋಡುತ್ತಿದ್ದೇವೆ. ಅದರ ಮೂಲಕ ಅಮೆರಿಕದ ದಿಗ್ಬಂಧನವು ಇರಾನ್ ಅನ್ನು ಮಣಿಸಲು ಪ್ರಯತ್ನಿಸುತ್ತಿದೆ. ಆದರೆ ಸಹಜವಾಗಿ ಇರಾನ್ನಲ್ಲಿರುವ ಸರ್ಕಾರವು ಬಗ್ಗುವುದಿಲ್ಲ. ಏಕೆಂದರೆ ನಿಮಗೆ ಗೊತ್ತೇ, ಅಮೆರಿಕವು ಉಂಟು ಮಾಡಬಹುದಾದ ನೋವಿಗಿಂತ ತಾನು ಹೆಚ್ಚು ನೋವನ್ನು ಸಹಿಸಿಕೊಳ್ಳಬಲ್ಲೆ ಎಂದು ಅದು ಭಾವಿಸುತ್ತದೆ. ವಿಶೇಷವಾಗಿ ಆ ನೋವಿನ ಒಂದು ಭಾಗವು ಹೆಚ್ಚಿನ ತೈಲ ಬೆಲೆಗಳ ಮೂಲಕ ಅಮೆರಿಕಕ್ಕೆ ಹಿಂತಿರುಗುತ್ತಿದೆ ಎಂಬುದನ್ನು ಗಮನಿಸಿದರೆ ಹಾಗಾಗಿ ಇದು ಇನ್ನೂ ಹೆಚ್ಚು ಕಾಲ ಮುಂದುವರಿಯಬಹುದು. ಜಲಸಂಧಿಯನ್ನ ತೆರೆಯಲು ಅನುವು ಮಾಡಿಕೊಡುವ ಕದನ ವಿರಾಮ ನಮಗೆ ಯಾವಾಗ ಸಿಗುತ್ತದೆ ಎಂದು ಊಹಿಸುವುದು ತುಂಬಾ ಕಷ್ಟ. ಮತ್ತು ಇದು ಮತ್ತಷ್ಟು ಉಲ್ಬಣಗೊಳ್ಳುತ್ತದೆಯೇ ಎಂಬುದು ಕೂಡ ಅಸ್ಪಷ್ಟವಾಗಿದೆ. ಇಂದು ನಿನ್ನೆಗಿಂತ ಸುದ್ದಿ ಸ್ವಲ್ಪ ಉತ್ತಮವಾಗಿದೆ, ಆದರೆ ಇದು ಉಲ್ಬಣಗೊಳ್ಳಬಹುದು. ಹಾಗಾಗಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು
ಈ ಹಂತದಲ್ಲಿ ದೇಶಗಳು ಮಧ್ಯಮಾವಧಿಯ ಬಗ್ಗೆ ಯೋಚಿಸಲು ಪ್ರಾರಂಭಿಸಬೇಕು ಎಂದು ನನಗನ್ನಿಸುತ್ತದೆ. ಮತ್ತು ನೀವು ಹೇಳಿದಂತೆ ತೈಲಕ್ಕೆ ಸಬ್ಸಿಡಿ ನೀಡುವುದರ ವಿತ್ತೀಯ ಪರಿಣಾಮಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಬೇಕು. ತೈಲ ಬೆಲೆಗಳು ಏರಿವೆ ಮತ್ತು ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಸಮತೋಲನವನ್ನು ತರಲು ಇನ್ನೂ ಹೆಚ್ಚು ಏರಬಹುದು. ಸದ್ಯಕ್ಕೆ ವಿಶ್ವದಾದ್ಯಂತ ಲಭ್ಯವಿರುವ ಪೂರೈಕೆಗಿಂತ ಬೇಡಿಕೆ ಇನ್ನೂ ಹೆಚ್ಚಾಗಿದೆ ಮತ್ತು ವಿಶೇಷವಾಗಿ ಪೂರ್ವ ಏಷ್ಯಾದಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ವ್ಯತ್ಯಾಸ. ಏಷ್ಯಾದಲ್ಲಿ ನಾನು ಹೆಚ್ಚು ಸಾಮಾನ್ಯವಾಗಿ ಹೇಳುವುದಾದರೆ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ವ್ಯತ್ಯಾಸ ಬಹಳಷ್ಟಿದೆ ಮತ್ತು ಅಲ್ಲಿಯೇ ಬೇಡಿಕೆಯ ನಾಶ ಸಂಭವಿಸಿದೆ. ನಾನು ನಿಮ್ಮನ್ನು ಕೇಳ್ತೇನೆ, ನಿಮ್ಮ ಪ್ರಕಾರ ತೈಲ ಬೆಲೆಗಳು ನಿಜವಾಗಿ ಎಷ್ಟು ಎತ್ತರಕ್ಕೆ ಹೋಗಬಹುದು ಎಂದು? ಸದ್ಯಕ್ಕೆ ಅದು ಒಂದು ಬ್ಯಾರೆಲ್ಗೆ $100ಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಸುಳಿದಾಡುತ್ತಿದೆ. ಅದು ಸ್ವಲ್ಪ ಏರಿಳಿತದಿಂದ ಕೂಡಿದೆ. ಆದರೆ ಕೆಲವರು ಭವಿಷ್ಯ ನುಡಿದಿದ್ದಂತೆ ಅದು 150-200ರಷ್ಟು ಎತ್ತರಕ್ಕೆ ಹೋಗುವುದನ್ನು ನೀವು ಕಾಣುತ್ತೀರಾ? ನಾನು ಅಂದ್ಕೊಳ್ತೇನೆ, ವಿತರಣೆಯ ವಿಷಯಕ್ಕೆ ಬಂದರೆ ಕೆಲವು ಸ್ಥಳಗಳಲ್ಲಿ ಅದು ಈಗಾಗಲೇ ಆ ಮಟ್ಟದಲ್ಲಿದೆ. ನೀವು 100 ಎಂದು ಹೇಳಿದಾಗ ಸಾಮಾನ್ಯವಾಗಿ ನಾವು ಫ್ಯೂಚರ್ಸ್ ಬೆಲೆಗಳ ಬಗ್ಗೆ ಮಾತಾಡುತ್ತಿದ್ದೇವೆ ಮತ್ತು ಅದು ಯುದ್ಧವು ಕೊನೆಗೊಳ್ಳುತ್ತದೆ, ಪೂರೈಕೆಗಳು ಮತ್ತೆ ಹರಿಯಲು ಪ್ರಾರಂಭಿಸುತ್ತವೆ ಇತ್ಯಾದಿ ಎಂಬ ಬಹಳಷ್ಟು ಭರವಸೆಯನ್ನು ಒಳಗೊಂಡಿರುತ್ತದೆ. ನೀವು ಕೆಲವೊಮ್ಮೆ ಪಾವತಿಸುವ ಬೆಲೆಗಳನ್ನು ನೋಡಿದಾಗ ಸ್ಥಳವನ್ನು ಅವಲಂಬಿಸಿ ಅದು ಈಗಾಗಲೇ ಆ ಮಟ್ಟವನ್ನು ತಲುಪಬಹುದು. ಮತ್ತು ನೋಡಿ, ಇಲ್ಲಿದೆ ಸಮಸ್ಯೆ. ಗಲ್ಫ್ ರಾಷ್ಟ್ರಗಳಿಂದ ಸುಮಾರು 20 ಮಿಲಿಯನ್ ಟನ್ ತೈಲ ಉತ್ಪಾದನೆ ಆಗುತ್ತಿದೆ. ಅವರು ಅದರಲ್ಲಿ ಸ್ವಲ್ಪವನ್ನ ಬಳಸ್ತಾರೆ. ಅದರಲ್ಲಿ ಕೆಲವು ಕೆಂಪು ಸಮುದ್ರದ ಮೂಲಕ ಹೊರಬರುತ್ತಿದೆ. ಮತ್ತು ನಾನು ಭಾವಿಸ್ತೇನೆ ಒಟ್ಟಾರೆಯಾಗಿ ಈ ಹಂತದಲ್ಲಿ ನಮ್ಮ ಪ್ರಕಾರ ದಿನಕ್ಕೆ ಎಲ್ಲೋ 10-12 ಮಿಲಿಯನ್ ಬ್ಯಾರೆಲ್ಗಳಷ್ಟು ಸ್ಥಗಿತಗೊಂಡಿವೆ. ಮತ್ತು ಒಂದು ವೇಳೆ ನೀವು $100 ಬೆಲೆಯನ್ನು ನೋಡಿದ್ರೆ ಅದು ಸುಮಾರು 3-4 ಮಿಲಿಯನ್ ಬ್ಯಾರೆಲ್ಗಳ ಬೇಡಿಕೆಯು 3-4 ಮಿಲಿಯನ್ ಬ್ಯಾರೆಲ್ಗಳಷ್ಟು ಕುಸಿಯಲು ಕಾರಣವಾಗಿದೆ. ಹಾಗಾಗಿ ಅದು ಇನ್ನೂ 6-8 ಮಿಲಿಯನ್ ಬ್ಯಾರೆಲ್ಗಳಷ್ಟು ಕಡಿಮೆ ಆಗಬೇಕು ಮತ್ತು ಅದಕ್ಕೆ ಗಣನೀಯವಾಗಿ ಹೆಚ್ಚಿನ ಬೆಲೆಗಳು ಬೇಕಾಗುತ್ತವೆ. ಅದು ಯಾರು ಬೇಕಾದರೂ ಊಹಿಸಬಹುದು, ಆದರೆ ಹೇಳಲಾಗುತ್ತಿರುವ ಸಂಖ್ಯೆಗಳು ನೀವು ಹೇಳಿದಂತೆಯೇ ಇವೆ. $150-200 ಎಲ್ಲೋ ಆ ವ್ಯಾಪ್ತಿಯಲ್ಲಿ. ನೀವು ನಮಗೆ ವಿವರಿಸುವುದಾದರೆ, ಒಂದು ವೇಳೆ ಇದು ಹೀಗೆ ಮುಂದುವರೆದರೆ ಭಾರತದ ಸಾಮಾನ್ಯ ಜನರ ಮೇಲೆ ಇದರ ಒಂದು ರೀತಿಯ ವಿಶಾಲವಾದ ಪರಿಣಾಮಗಳೇನು? ನಾನು ಅಂದುಕೊಳ್ಳುತ್ತೇನೆ, ನಮ್ಮಲ್ಲಿ ಕೆಲವರು ಅಡುಗೆ ಅನಿಲ ಸಿಲಿಂಡರ್ಗಳ ಕೊರತೆ ಇತ್ಯಾದಿ ವಿಷಯಗಳಲ್ಲಿ ಒತ್ತಡವನ್ನು ನೋಡಲು ಪ್ರಾರಂಭಿಸಿದ್ದೇವೆ. ಆದರೆ ನೋವಿನ ತೀವ್ರತೆ ಇನ್ನೂ ನಿಜವಾಗಿಯೂ ಅನುಭವಕ್ಕೆ ಬಂದಿಲ್ಲ. ಹಾಗಾಗಿ ಏರ್ಲೈನ್ಸ್ಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿರುವುದರ ಬಗ್ಗೆ ನಾವು ಕೇಳುತ್ತಿದ್ದೇವೆ. ದಯವಿಟ್ಟು ಮಧ್ಯಪ್ರವೇಶಿಸಿ, ಇಲ್ಲದಿದ್ದರೆ ನಾವು ನಮ್ಮ ವೇಳಾಪಟ್ಟಿಗಳನ್ನು ಬದಲಾಯಿಸಬೇಕಾಗಬಹುದು, ನಮ್ಮ ವಿಮಾನಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗಬಹುದು ಎಂದು ಕೆಲವು ಯುರೋಪಿಯನ್ ವಿಮಾನಯಾನ ಸಂಸ್ಥೆಗಳು ಈಗಾಗಲೇ ಹಾಗೆ ಮಾಡಿವೆ. ಹಾಗಾಗಿ ಇದು ಉಂಟು ಮಾಡಬಹುದಾದ ಒಂದು ರೀತಿಯ ಡಾಮಿನೋ ಪರಿಣಾಮದ ದೃಷ್ಟಿಯಿಂದ ಮುಂದಿನ ಕೆಲವು ವಾರಗಳು ಮತ್ತು ತಿಂಗಳುಗಳಲ್ಲಿ ಸಂಭವಿಸಬಹುದಾದ ಕೆಲವು ವಿಷಯಗಳು ಯಾವುವು? ಸರಿ, ಮೊದಲು ಅಂದ್ರೆ ಅಡುಗೆ ಅನಿಲವನ್ನೇ ತೆಗೆದುಕೊಳ್ಳಿ, ಸರಿ ತಾನೆ? ಸ್ಪಷ್ಟವಾಗಿ ನಾವು ಹೆಚ್ಚು ಅಡುಗೆ ಅನಿಲದ ಕಡೆಗೆ ಬದಲಾಗಲು ಪ್ರಯತ್ನಿಸುತ್ತಿದ್ದೇವೆ. ಅಂದರೆ ನಿಮಗೆ ಗೊತ್ತಲ್ಲ, ಅನಿಲವನ್ನು ಬಳಸುವ ಇತರ ಕ್ಷೇತ್ರಗಳು ಸಂಕಷ್ಟ ಅನುಭವಿಸುತ್ತವೆ. ಅಂದರೆ ಅಡುಗೆ ಅನಿಲದಲ್ಲಿಯೇ ನಾವು ಮನೆಗಳು ಮತ್ತು ರೆಸ್ಟೋರೆಂಟ್ಸ್ಗಳ ನಡುವೆ ಆಯ್ಕೆ ಮಾಡಿಕೊಂಡಿದ್ದೇವೆ. ಆದರೆ ಖಂಡಿತ ರೆಸ್ಟೋರೆಂಟ್ಗಳು ಬಹಳಷ್ಟು ಜನರಿಗೆ ಉದ್ಯೋಗ ನೀಡುತ್ತವೆ ಮತ್ತು ತಾರತಮ್ಯ, ಒಂದು ರೀತಿ ಹೇಳುವುದಾದರೆ ರೆಸ್ಟೋರೆಂಟ್ಗಳ ವಿರುದ್ಧದ ಈ ಕ್ರಮವು ಸ್ವಲ್ಪ ಮಟ್ಟಿನ ನಿರುದ್ಯೋಗವನ್ನು ಸೃಷ್ಟಿಸಲಿದೆ. ಆದರೆ ಸೀಮೆ ಎಣ್ಣೆ ಮತ್ತು ಮುಂತಾದ ಪರ್ಯಾಯ ಮೂಲಗಳನ್ನು ಕಂಡುಹಿಡಿಯಲು ಸಾಧ್ಯವಾಗದಿದ್ದರೆ ಬಹಳಷ್ಟು ರೆಸ್ಟೋರೆಂಟ್ಗಳು ಮುಚ್ಚುವಂತೆಯೂ ಮಾಡಲಿದೆ. ಹಾಗಾಗಿ ಅದು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆ. ಖಂಡಿತವಾಗಿಯೂ ಮನೆಗಳಲ್ಲಿನ ಬೇಡಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆ ಉಂಟು ಮಾಡಲು ಗೃಹ ಬಳಕೆಯ ಅಡುಗೆ ಅನಿಲದ ಬೆಲೆಗಳನ್ನು ಏರಿಸಬೇಕಾಗುತ್ತದೆ. ಈಗ ಮತ್ತೊಮ್ಮೆ ಅದು ನಮ್ಮ ಸಮಾಜದ ಬಡವರ್ಗದವರಿಗೆ ಹೆಚ್ಚು ಹೊಡೆತ ನೀಡಲಿದೆ. ಅವರಿಗೆ ಸಬ್ಸಿಡಿಗಳು ಇರುತ್ತವೆಯೇ ಅಥವಾ ಇಲ್ಲವೇ? ಅದನ್ನು ಹೇಗೆ ಭರಿಸಲಾಗುತ್ತದೆ? ಅದು ಇನ್ನೊಂದು ಸಂಬಂಧಿತ ಪ್ರಶ್ನೆ. ತೆಗೆದುಕೊಳ್ಳಿ, ಬಿತ್ತನೆ ಅದು ಶೀಘ್ರದಲ್ಲೇ ಆಗಲಿದೆ. ಅದೇನಂದ್ರೆ ನಿಮಗೆ ಗೊತ್ತಲ್ಲ, ರಸಗೊಬ್ಬರಗಳು ಸದ್ಯಕ್ಕೆ ಬಹಳ ಹೆಚ್ಚಿನ ಪ್ರೀಮಿಯಂನಲ್ಲಿವೆ.
ಮತ್ತು ಈ ಹಂತದಲ್ಲಿ ನೀವು ಸಾಕಷ್ಟು ರಸಗೊಬ್ಬರವನ್ನು ಹಾಕದಿದ್ರೆ ಆಗ ನಿಮಗೆ ಕಡಿಮೆ ಬೆಳೆ ಬರ್ತದೆ. ಈ ಬಾರಿ ನಮಗೆ ನಮ್ಮ ರೈತರಿಗೆ ಹೆಚ್ಚು ಕಷ್ಟಕರವಾಗಿರಲಿದೆ ಎಂದು ಹೇಳಲಾಗುತ್ತಿರುವ ಎಲ್ಲಿನೋದ ಸಂದರ್ಭದಲ್ಲಿ ಅದರ ಜೊತೆಗೆ ರಸಗೊಬ್ಬರಗಳು ಹೆಚ್ಚು ದುಬಾರಿಯಾಗಲಿವೆ, ಬಹಳ ಬಹಳ ಕಡಿಮೆ ಪೂರೈಕೆಯಲ್ಲಿರಲಿವೆ. ಅದು ಒಂದು ಸಮಸ್ಯೆ ಆಗಲಿದೆ. ಮೂರನೇದಾಗಿ ನನ್ನ ಪ್ರಕಾರ ಹೆಚ್ಚಿನ ಬೆಲೆಗಳು ಬೇಡಿಕೆಯನ್ನು ಕಡಿಮೆ ಮಾಡುತ್ತವೆ, ಆದರೆ ಸಕ್ರಿಯ ಕೊರತೆಗಳು ಇರುತ್ತವೆ ಮತ್ತು ಅದು ಕೆಲವು ಉದ್ಯಮಗಳನ್ನು ಮುಚ್ಚುವಂತೆ ಮಾಡುತ್ತದೆ. ಅದು ನಿರುದ್ಯೋಗವನ್ನು ಸೃಷ್ಟಿಸುತ್ತದೆ. ಹಾಗಾಗಿ ಇದು ಎಷ್ಟೇ ಹೆಚ್ಚು ಕಾಲ ಮುಂದುವರಿಯುತ್ತದೆಯೋ ಅಂತಹ ವಿಷಯಗಳು ಹೊರಹೊಮ್ಮುತ್ತವೆ. ಏಕೆಂದರೆ ನಾವು ಖಂಡಿತವಾಗಿಯೂ ಅಪಾರ ಪ್ರಮಾಣದ ಆಮದು ಮಾಡಿದ ತೈಲ, ಅನಿಲ ಮತ್ತು LPG ಯನ್ನು ಅವಲಂಬಿಸಿದ್ದೇವೆ. ನೀವು ಸ್ವಲ್ಪ ಸಮಯದ ಹಿಂದೆ ಅಂದರೆ ಸರ್ಕಾರವು ಅಂದರೆ ನಮ್ಮ ತೈಲ ಮತ್ತು ಅನಿಲ ಪೂರೈಕೆಗಳಿಗೆ ಸಬ್ಸಿಡಿ ನೀಡುವುದರ ಬಗ್ಗೆ ಮತ್ತು ಬಹುಶಃ ಆ ಸಬ್ಸಿಡಿಗಳನ್ನು ಪುನರ್ ಪರಿಶೀಲಿಸುವ ಬಗ್ಗೆ ಉಲ್ಲೇಖಿಸಿದ್ದೀರಿ. ಅದರಿಂದ ನಿಮ್ಮ ಅರ್ಥವೇನು? ಏಕೆಂದರೆ ಭಾರತ ಸರ್ಕಾರಕ್ಕೆ ಭರಿಸಲು ಸಾಧ್ಯವೇ? ನೀವು ಹೇಳುತ್ತಿರುವುದು ಆ ಸಬ್ಸಿಡಿಗಳನ್ನು ಮುಂದುವರಿಸಲು ಅದು ಕೇವಲ ತುಂಬ ಕಷ್ಟಕರ ಮತ್ತು ತುಂಬ ದುಬಾರಿಯಾಗುತ್ತಿದೆಯೇ? ಸರಿ, ನಾವು ಯಾವಾಗ ಬೆಲೆಯನ್ನು ನಿಗದಿಪಡಿಸಿ ಅಂತಾರಾಷ್ಟ್ರೀಯ ಬೆಲೆಗಳೊಂದಿಗೆ ಅದನ್ನು ಸರಿಹೊಂದಿಸಲು ಬಿಡುವುದಿಲ್ಲವೋ ಆಗ ಅಲ್ಲಿ ಒಂದು ಪರೋಕ್ಷ ಸಬ್ಸಿಡಿ ಇರುತ್ತದೆ. ಅದನ್ನು ಒಂದೋ ತೈಲ ಮಾರಾಟ ಕಂಪನಿಗಳು ಭರಿಸುತ್ತವೆ, ಆದರೆ ನಂತರ ಸರ್ಕಾರವು ಅವರಿಗೆ ಕೆಲವು ಹೆಚ್ಚುವರಿ ಪ್ರಯೋಜನಗಳನ್ನು ನೀಡುವ ಮೂಲಕ ಅದನ್ನು ಪಾವತಿಸುತ್ತವೆ, ಅಥವಾ ಅದು ಕಾಲಕ್ರಮೇಣದ ಒಂದು ಹೊಂದಾಣಿಕೆಯಾಗಿರುತ್ತದೆ. ಅಂದರೆ ನೀವು ಈಗ ಅದಕ್ಕೆ ಪಾವತಿಸುತ್ತೀರಿ ಮತ್ತು ನಂತರ ಅಂತಾರಾಷ್ಟ್ರೀಯ ಬೆಲೆಗಳು ಕುಸಿದಾಗಲೂ ನಾವು ಬೆಲೆಯನ್ನು ಹೆಚ್ಚಾಗಿಯೇ ಇಡುತ್ತೇವೆ. ಆದರೆ ಏನೇ ಇರಲಿ, ನನ್ನ ಪ್ರಕಾರ ವಿಷಯವೇನೆಂದರೆ ಅದು ಒಂದು ರೀತಿಯಲ್ಲಿ ಹಣಕಾಸಿನ ಸಮೀಕರಣಕ್ಕೆ ಸೇರಿಕೊಳ್ಳುತ್ತದೆ. ಈಗ ತೈಲ ಮಾರಾಟ ಕಂಪನಿಗಳು ಅದನ್ನು ಹೀರಿಕೊಂಡ್ರೆ ಅದರ ಅರ್ಥ ಅವುಗಳಲ್ಲಿ ಕೆಲವು ಸಾರ್ವಜನಿಕ ವಲಯದಲ್ಲಿರುವುದರಿಂದ ಸರ್ಕಾರಕ್ಕೆ ಪಾವತಿಸುವ ಲಾಭಾಂಶಗಳು ಕಡಿಮೆಯಾಗುತ್ತವೆ ಮತ್ತು ಆದ್ದರಿಂದ ಬಜೆಟ್ ಮೇಲೆ ಪರಿಣಾಮ ಬೀರುತ್ತದೆ. ದೀರ್ಘಾವಧಿಯಲ್ಲಿ ನೀವು ಇದನ್ನು ತೈಲ ಮಾರುಕಟ್ಟೆ ಕಂಪನಿಗಳ ಮೇಲೆ ಹೇರುತ್ತಲೇ ಇರಲು ಸಾಧ್ಯವಿಲ್ಲ, ಏಕೆಂದರೆ ಅವರಿಗೆ ಒಂದು ಮಿತಿ ಇರುತ್ತದೆ ಮತ್ತು ಅವುಗಳಲ್ಲಿ ಹಲವು ವಾಸ್ತವವಾಗಿ ನಿಮಗೆ ಗೊತ್ತಲ್ಲ ಸಾರ್ವಜನಿಕರಲ್ಲಿ ಷೇರುದಾರರನ್ನು ಹೊಂದಿವೆ. ಹಾಗಾಗಿ ನೀವು ತೈಲ ಬೆಲೆಗಳನ್ನು ಹೆಚ್ಚಿಸಲೇಬೇಕು. ಹಾಗಾಗಿ ನನ್ನ ಪ್ರಕಾರ ದೀರ್ಘಾವಧಿಯ ದೃಷ್ಟಿಕೋನದಿಂದ ಇದು ಹೀಗೆಯೇ ಮುಂದುವರಿದರೆ ಸರ್ಕಾರ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಬೆಲೆಗಳನ್ನು ವರ್ಗಾಯಿಸುವುದು, ಅದೇ ಸಮಯದಲ್ಲಿ ದುರ್ಬಲ ವರ್ಗದವರಿಗೆ ಬೆಂಬಲವನ್ನು ಗುರಿಯಾಗಿಸುವುದು. ಆದರೆ ಎಲ್ಲರಿಗೂ ಬೆಂಬಲ ನೀಡುವುದು ಅಸಾಧ್ಯವಷ್ಟೇ ಅಲ್ಲ, ಅದು ಅವರು ಹೊಂದಿಕೊಳ್ಳುವುದನ್ನು ಕೂಡ ತಡೆಯುತ್ತದೆ. ಒಂದು ವೇಳೆ ತೈಲ ಬೆಲೆಗಳು ಜಾಗತಿಕವಾಗಿ ಮೊದಲಿದ್ದಕ್ಕಿಂತ ದುಪ್ಪಟ್ಟಾದರೆ ಮರ್ಸಿಡೀಸ್ ಮಾಲೀಕರು ಅದನ್ನು ಗುರುತಿಸಿ ಅದರ ಬಳಕೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ ಮತ್ತು ಆದ್ದರಿಂದ ಎಲ್ಲರಿಗಾಗಿ ಬೆಲೆಯನ್ನು ಹೀರಿಕೊಂಡು ಹಿಂದೆ ಇದ್ದಂತೆ ಅವರು ಸಂತೋಷದಿಂದ ಬಳಸಲು ಬಿಡುವ ಬದಲು ನಿಜಕ್ಕೂ ಬಡವರ್ಗದವರಿಗೆ, ನಿಮಗೆ ಗೊತ್ತಲ್ಲ, ಅದನ್ನು ನಿಭಾಯಿಸಲು ಸಹಾಯ ಮಾಡುತ್ತಾ ಹೆಚ್ಚು ವ್ಯಾಪಕವಾಗಿ ಬೆಲೆಗಳನ್ನು ವರ್ಗಾಯಿಸುವಂತಹ ಒಂದು ಕಾರ್ಯತಂತ್ರ ಹೊರಹೊಮ್ಮಬೇಕಿದೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಜಾಗತಿಕ ಆರ್ಥಿಕತೆಯ ಮೇಲಿನ ನಿಮಗೆ ಗೊತ್ತಲ್ಲ ಪರಿಣಾಮವನ್ನು ನೀವು ಹೇಗೆ ನೋಡುತ್ತೀರಿ? ಬಹುಶಃ ಅಮೆರಿಕದಲ್ಲಿ ಇದರ ಪರಿಣಾಮ US ತಲುಪುವ ಮೊದಲು ಇದು ಕೇವಲ ಏಷ್ಯಾದ ಆರ್ಥಿಕತೆಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂಬ ಒಂದು ತಪ್ಪು ಕಲ್ಪನೆ ಇದೆಯೇ? ಆದರೆ ವಾಸ್ತವವಾಗಿ ಅದು ನಿಜವಲ್ಲ. US ನಲ್ಲೂ ಕೂಡ ಈಗಾಗಲೇ ಪೆಟ್ರೋಲ್ ಬೆಲೆಗಳು ಹೆಚ್ಚಾಗಿರುವುದನ್ನು ನೀವು ನೋಡುತ್ತಾ ಇದ್ದೀರಿ. ಆದರೆ ಒಂದು ದೊಡ್ಡ ಆಳವಾದ ಆರ್ಥಿಕ ಪರಿಣಾಮದ ದೃಷ್ಟಿಯಿಂದ ಇದು ಕೇವಲ ಏಷ್ಯಾದ ಆರ್ಥಿಕತೆಗಳಿಗೆ ಹಾನಿ ಮಾಡುತ್ತದೆ ಎಂದು ನಂಬುವುದು ತಪ್ಪಾಗುತ್ತದೆಯೇ? ಅಂದ್ರೆ ಜಗತ್ತು ಒಂದಕ್ಕೊಂದು ಬೆಸೆದುಕೊಂಡಿದೆ ಅಲ್ವೇ, ಹಾಗಾಗಿ ಅದು ಹಲವು ವಿಧಗಳಲ್ಲಿ ಪ್ರತಿಫಲಿಸುತ್ತದೆ. ನೀವು ಹೇಳಿದಂತೆ ಬೆಲೆಗಳು US ಮತ್ತು ಇದು ಯೋಚಿಸಲಾಗದ್ದೇನಲ್ಲ, US ತೈಲ ಮತ್ತು ಅನಿಲದ ರಫ್ತನ್ನು ನಿಷೇಧಿಸದ ಹೊರತು ಬೆಲೆಗಳು ಜಾಗತಿಕ ಬೆಲೆಗಳು ಎಷ್ಟಿರ್ತವೆಯೋ ಅಷ್ಟೇ ಇರಲಿವೆ. ಯಾಕಂದ್ರೆ ಯುರೋಪ್ US ಅನಿಲ ಮತ್ತು US ತೈಲಕ್ಕಾಗಿ ಪೈಪೋಟಿ ನಡೆಸುತ್ತಿದೆ ಮತ್ತು ಹಾಗಾಗಿ ಅದನ್ನೇ US ಗ್ರಾಹಕರು ಮತ್ತು ಉದ್ಯಮ ಎದುರಿಸಬೇಕಾಗುತ್ತದೆ. ಆದರೆ ಉತ್ಪಾದನೆಯಲ್ಲಿನ ಕೊರತೆಯಿಂದ ಉಂಟಾಗುವ ಅಭಾವಗಳು ಈಗಾಗಲೇ ಇತರ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತಿವೆ ಎಂದು ನನಗನ್ನಿಸುತ್ತದೆ. ಉದಾಹರಣೆಗೆ ರಸಗೊಬ್ಬರಗಳ ಬೆಲೆಗಳು ಅಮೆರಿಕಾದಲ್ಲೂ ತುಂಬ ಹೆಚ್ಚಾಗಿವೆ ಮತ್ತು ಅಮೆರಿಕಾದ ಫಾರ್ಮಾ ಉದ್ಯಮವು ಹಿಂದಿನ ಕ್ರಮಗಳಿಂದಾಗಿ ತೀವ್ರವಾಗಿ ಸಂಕಷ್ಟದಲ್ಲಿದೆ. ಹಾಗಾಗಿ ನನಗನ್ನಿಸುತ್ತದೆ ಅಮೆರಿಕ ಇದರಲ್ಲಿ ಕೆಲವನ್ನು ಅನುಭವಿಸುತ್ತಿದೆ, ಆದರೆ ಇತರ ಕ್ಷೇತ್ರಗಳಲ್ಲಿ ಕೊರತೆಗಳು ಕಾಣಿಸಿಕೊಳ್ಳುತ್ತವೆ. ಆ ಕ್ಷೇತ್ರಗಳಲ್ಲಿ ಒಂದು ಹೀಲಿಯಂ ಚಿಪ್ ಉತ್ಪಾದನೆಗೆ ಬಹಳ ಮುಖ್ಯ. ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನವು ದೀರ್ಘಕಾಲದವರೆಗೆ ಮುಂದುವರಿದರೆ ಹೀಲಿಯಂ ಪೂರೈಕೆಯು ವಿಶ್ವದಾದ್ಯಂತ ಚಿಪ್ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ.
ಮತ್ತು ನಿಮಗೆ ತಿಳಿದಿರುವಂತೆ ಈ AI ಹೂಡಿಕೆಯಲ್ಲಿ ಚಿಪ್ಗಳು ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾಗಲಿವೆ. ಅವುಗಳು ನಿರ್ಬಂಧಿತವಾದರೆ ಆಗ ಅದರರ್ಥ ಸೀಮಿತ AI ಹೂಡಿಕೆ. ಇದು ಅಮೆರಿಕಾದ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಅಂಶವಾಗಿದೆ. ಹಾಗಾಗಿ ಇದು ಹಲವು ವಿಧಗಳಲ್ಲಿ ಪ್ರತಿಕ್ರಿಯಿಸುತ್ತದೆ. ಅಮೆರಿಕ ಒಂದು ದ್ವೀಪವಲ್ಲ, ಅದು ಪ್ರಪಂಚದ ಉಳಿದ ಭಾಗಗಳೊಂದಿಗೆ ಸಂಪರ್ಕ ಹೊಂದಿದೆ. ಜಾಗತಿಕ ಪೂರೈಕೆ ಸರಪಳಿಗಳು ಅಮೆರಿಕಾದ ಮೂಲಕ ಸಾಗುತ್ತವೆ ಮತ್ತು ಅದು ಆ ಪೂರೈಕೆ ಸರಪಳಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಜಗತ್ತು ನಿಧಾನವಾಗಿ ಆರ್ಥಿಕ ಹಿಂಜರಿತದತ್ತ ಸಾಗುತ್ತಿದೆ ಎಂಬ ಬಗ್ಗೆ ನಿಮಗೆ ಕಳವಳವಿದೆಯೇ? ನಾನು ಅಂದ್ಕೊಳ್ತೇನೆ ಇದು ಶೀಘ್ರದಲ್ಲೇ ಬಗೆಹರಿಯದಿದ್ದರೆ ಅದೊಂದು ತುಂಬಾ ನಿಜವಾದ ಕಳವಳ. ಮತ್ತು ನಿಮ್ಗೆ ಗೊತ್ತಾ, ಚಿಂತೆಗಳಲ್ಲಿ ಒಂದು ಏನಂದ್ರೆ ಈ ವಿಷಯಗಳು ಅರೇಖೀಯವಾಗುತ್ತವೆ. ನಿಮ್ಮ ಬಳಿ ಇದ್ದ ತಕ್ಷಣ ಈಗ ಸದ್ಯಕ್ಕೆ ನಮ್ಮಲ್ಲಿ ದೊಡ್ಡ ಮಟ್ಟದ ಕೊರತೆಗಳಿಲ್ಲ. ನಮ್ಮಲ್ಲಿ ಈಗಷ್ಟೇ ಉದ್ಭವಿಸುತ್ತಿರುವ ಕೊರತೆಗಳಿವೆ. ಆದರೆ ಒಂದು ಕಾರ್ಖಾನೆಯಲ್ಲಿ ಸಾಕಷ್ಟು ಇಂಧನ ಇಲ್ಲದ ಕಾರಣ ಅದನ್ನು ಮುಚ್ಚಬೇಕಾಗಿ ಬಂದಾಗ ಅದು ಒಂದು ದೊಡ್ಡ ಸಮಸ್ಯೆ ಆಗುತ್ತದೆ. ಯಾಕೆಂದರೆ ಆ ಕಾರ್ಖಾನೆಯನ್ನು ಪುನಃ ತೆರೆಯುವುದು ಬಹಳ ಕಷ್ಟವಾಗುತ್ತದೆ. ನಿಮಗೆ ಗೊತ್ತಿರುವ ಹಾಗೆ ಭಾರತದಲ್ಲಿ ಒಂದು ಆತಂಕ ಏನಂದ್ರೆ, ನೀವು ಒಂದು ರೆಸ್ಟೋರೆಂಟ್ ಅನ್ನು ಮುಚ್ಚಿದಾಗ ಅಲ್ಲಿನ ಕೆಲಸಗಾರರು ಅವರು ಗ್ರಾಮೀಣ ಪ್ರದೇಶದವರಾಗಿದ್ದು ಅವರಿಗೆ ಬೇರೆ ಕೆಲಸಗಳು ಸಿಗದಿದ್ದರೆ ಅವರು ವಾಪಸ್ ಹೋಗುತ್ತಾರೆ ಮತ್ತು ಅವರನ್ನು ವಾಪಸ್ ಕರೆತರುವುದು ಹೆಚ್ಚು ಕಷ್ಟಕರವಾಗಿರುತ್ತದೆ. ನಿಮಗೆ ಗೊತ್ತಲ್ಲ, ನಾವು ಸಾಂಕ್ರಾಮಿಕದ ಸಮಯದಲ್ಲಿ ನೋಡಿದಂತೆಯೇ. ಹಾಗಾಗಿ ನನಗನ್ಸುವುದೇನೆಂದ್ರೆ, ಇದರ ಪೂರಕ ಪರಿಣಾಮಗಳು ಇದು ಹೆಚ್ಚು ಕಾಲ ಮುಂದುವರಿದಂತೆ ಹೆಚ್ಚೆಚ್ಚು ಕೆಟ್ಟದಾಗ್ತಾ ಹೋಗ್ತವೆ. ವಿಶೇಷವಾಗಿ ಯಾಕೆಂದ್ರೆ ನಾವು ಕೇವಲ ಅಂಶಗಳು ಬೆಲೆಗಳಲ್ಲಿ ಕಾಣಿಸಿಕೊಳ್ಳೋದ್ರಿಂದ ಅದು ಇಂಧನದ ನೈಜ ಕೊರತೆಗಳಲ್ಲಿ ಕಾಣಿಸಿಕೊಳ್ಳುವ ಹಂತಕ್ಕೆ ಸಾಗುತ್ತೇವೆ. ಇದು ಬಹಳ ದೊಡ್ಡ ಪರಿಣಾಮಗಳನ್ನು ಉಂಟು ಮಾಡಬಲ್ಲದು. ಯಾಕೆಂದ್ರೆ ಅವು ಎಲ್ಲೆಡೆ ಪರಿಣಾಮ ಬೀರುತ್ತವೆ, ವಿಶೇಷವಾಗಿ ನಾವು ಬಹಳ ನಿರ್ಣಾಯಕವಾಗಿರುವ ಸ್ಥಳಗಳಲ್ಲಿ. ನಿಜವಾಗಿ ಅದರಿಂದಲೇ ಮುಂದುವರಿಯುವುದಾದ್ರೆ ಅಲ್ಲಿ ಒಂದು ನಿಜವಾದ ಆತಂಕವೂ ಇದೆ ಅಲ್ವೇ? ಏನೆಂದರೆ ಒಂದು ವೇಳೆ ಪವಾಡ ಸದೃಶವಾಗಿ ಯಾವುದೋ ಒಪ್ಪಂದ ಮತ್ತು ಒಂದು ಶಾಂತಿ ಒಪ್ಪಂದವಾದರೂ ಸಹ ಮತ್ತು ಹಾರ್ಮುಜ್ ಜಲಸಂಧಿ ತೆರೆದುಕೊಂಡರೂ ಸಹ ಇನ್ನು 1 ತಿಂಗಳಲ್ಲಿ ಎಂದುಕೊಳ್ಳೋಣ, ಅದರ ನಂತರದ ಪರಿಣಾಮಗಳು ಬಹಳ ಕಾಲದವರೆಗೆ ಇರುತ್ತವೆ ಮತ್ತು ನಾವು ಇದ್ದಕ್ಕಿದ್ದಂತೆ ಪವಾಡ ಸದೃಶವಾಗಿ ನಿಮಗೆ ಗೊತ್ತಲ್ಲ, ಬೆಲೆಗಳು ಸ್ಥಿರವಾಗುವುದನ್ನು, ಪೂರೈಕೆ ಸರಪಳಿಗಳು ತಕ್ಷಣವೇ ಸ್ಥಿರವಾಗುವುದನ್ನು ನೋಡುವುದಿಲ್ಲ. ಅದು ಸಂಪೂರ್ಣವಾಗಿ ಸರಿ ಎಂದು ನಾನು ಭಾವಿಸ್ತೇನೆ. ಅಂದ್ರೆ ಕೇವಲ ತೈಲ ಬೆಲೆಗಳ ವಿಷಯವನ್ನೇ ತೆಗೆದುಕೊಳ್ಳಿ, ಅವು ತೀವ್ರವಾಗಿ ಕಡಿಮೆಯಾಗುತ್ತವೆಯೇ? ಯಾವುದೋ ಒಂದು ರೀತಿಯ ಇತ್ಯರ್ಥದ ಸುದ್ದಿಯ ಮೇಲೆ ಅವು ಕಡಿಮೆ ಆಗ್ಬೋದು, ಆದರೆ ಅವು ಯುದ್ಧ ಪೂರ್ವದ ಬೆಲೆಗಳಿಗೆ ಇಳಿಯುತ್ತವೆ ಎಂಬ ಭರವಸೆ ಸದ್ಯದ ಭವಿಷ್ಯದಲ್ಲಿ ಅದು ಅತಿಯಾದ ಆಶಾವಾದವಾಗ್ತದೆ. ಪ್ರತಿಯೊಂದು ದೇಶ ಏನು ಮಾಡಲಿದೆ ಎಂಬುದರ ಬಗ್ಗೆ ಯೋಚಿಸಿ. ಅದು ತನ್ನ ಬಫರ್ ಸ್ಟಾಕ್ಗಳನ್ನು ಪುನಃ ತುಂಬಿಸಲು ಪ್ರಾರಂಭಿಸುತ್ತದೆ. ನಿಮಗೆ ಗೊತ್ತಲ್ಲ, ಪೂರೈಕೆಗಳು ಪುನಃ ಪ್ರಾರಂಭವಾದ ತಕ್ಷಣ ನಿಮ್ಗೆ ಗೊತ್ತಲ್ಲ, ಒಂದು ಚಿಂತೆ ಇರ್ತದೆ. ಏನಂದ್ರೆ ಇದು ಮತ್ತೆ ನಿಲ್ಬಹುದು ಒಂದು ವೇಳೆ ಪರಿಸ್ಥಿತಿ ಮತ್ತೊಮ್ಮೆ ಉದ್ವಿಗ್ನಗೊಂಡ್ರೆ. ಮತ್ತು ಹಾಗಾಗಿ ಪ್ರತಿಯೊಬ್ಬರು ಸಮುದ್ರದಲ್ಲಿರುವ ತೈಲ ಮತ್ತು ನೈಸರ್ಗಿಕ ಅನಿಲಕ್ಕಾಗಿ ಬಿಡ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ಗೊತ್ತಲ್ಲ, ಆರಂಭದಲ್ಲಿ ವಾಣಿಜ್ಯ ಸಂಗ್ರಹಗಳನ್ನು ತುಂಬಲು, ಆದರೆ ಅದಾದ ಸ್ವಲ್ಪ ಸಮಯದ ನಂತರ ಖಾಲಿಯಾದ ಆಯಕಟ್ಟಿನ ಪೂರೈಕೆ ಸಂಗ್ರಹಗಳನ್ನು ತುಂಬಲು. ಹಾಗಾಗಿ ಇದೆಲ್ಲವನ್ನೂ ತುಂಬಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆ ಅವಧಿಯಲ್ಲಿ ಬಹಳಷ್ಟು ಆತಂಕ ಇರಲಿದೆ. ಮತ್ತು ನಿಮಗೆ ಗೊತ್ತಲ್ಲ, ನನ್ನ ಅನಿಸಿಕೆಯ ಪ್ರಕಾರ ನಾವು ಮಾತಾಡ್ತಿರೋದು ವಾರಗಳಲ್ಲ, ತಿಂಗಳುಗಳು ಅಲ್ಲ, ಬಹುಶಃ ತೈಲ ಮಾರುಕಟ್ಟೆ ಸ್ಥಿರಗೊಳ್ಳುವ ಮೊದಲು ತ್ರೈಮಾಸಿಕಗಳಾಗ್ಬೋದು. ಹಾಗೆಯೇ ಉತ್ಪಾದನೆಯ ವಿಷಯಕ್ಕೆ ಬಂದ್ರೆ ನಿಮಗೆ ಗೊತ್ತಲ್ಲ, ಇದು ಮುಂದುವರಿದಂತೆ ತೈಲ ಅನಿಲದ ಉತ್ಪಾದನೆಯನ್ನು ನಿಲ್ಲಿಸಲೇಬೇಕಾಗುತ್ತದೆ. ಯಾಕೆಂದ್ರೆ ಅವರು ಮಧ್ಯಪ್ರಾಚ್ಯದಲ್ಲಿರುವ ಎಲ್ಲ ಸಂಗ್ರಹಣೆಯನ್ನು ತುಂಬಿಸಿದ್ದಾರೆ. ಮತ್ತು ಒಂದು ವೇಳೆ ಉತ್ಪಾದನೆ ನಿಂತರೆ ಆಗ ಉತ್ಪಾದನೆಯನ್ನು ಪುನರಾರಂಭಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ನೀವು ಕೇವಲ ಒಂದು ಸ್ವಿಚ್ ಆನ್ ಮಾಡಿದ ತಕ್ಷಣ ಅನಿಲ ಉತ್ಪಾದನೆ ಪ್ರಾರಂಭವಾಗುವುದಿಲ್ಲ. ಅದನ್ನು ಪ್ರಾರಂಭಿಸೋದೇ ಒಂದು ಪ್ರಕ್ರಿಯೆ, ಅದಕ್ಕೂ ಕೂಡ ಸಮಯ ತೆಗೆದುಕೊಳ್ಳಬಹುದು. ಮತ್ತು ಅದು ಎಲ್ಲದರ ಮೇಲೂ ಪರಿಣಾಮ ಬೀರ್ತದೆ. ಗೊಬ್ಬರ ಉತ್ಪಾದನೆಯು ಅನಿಲ ಉತ್ಪಾದನೆಯನ್ನು ಅನುಸರಿಸುತ್ತದೆ ಮತ್ತು ಅದಕ್ಕೂ ಕೂಡ ಆರಂಭಿಕ ವೆಚ್ಚಗಳಿವೆ. ಆದ್ದರಿಂದ ಪೂರೈಕೆಯು ಖಂಡಿತವಾಗಿಯೂ ತಕ್ಷಣವೇ ಪ್ರತಿಕ್ರಿಯಿಸುವುದಿಲ್ಲ. ಮತ್ತು ನಾವು ಮಾತನಾಡಿದ ಎಲ್ಲ ಅಂಶಗಳಿಂದಾಗಿ ಬೇಡಿಕೆಯು ಹೆಚ್ಚು ಕಾಲದವರೆಗೆ ಅಧಿಕವಾಗಿರುತ್ತದೆ.
ಆದ್ದರಿಂದ ಬೆಲೆಗಳು ಹೆಚ್ಚಾಗಲಿವೆ. ಅದಕ್ಕಾಗಿ ಅವುಗಳನ್ನು ವರ್ಗಾಯಿಸಲು ಪ್ರಾರಂಭಿಸುವುದು ಮುಖ್ಯವಾಗಿದೆ. ಮತ್ತು ಇದು ಭಾರತದ GDP ಬೆಳವಣಿಗೆಯ ಮೇಲೆ ಒಟ್ಟಾರೆಯಾಗಿ ಒತ್ತಡವನ್ನು ಉಂಟು ಮಾಡುತ್ತದೆ ಎಂದು ನೀವು ಭಾವಿಸುತ್ತೀರಾ? ಅಂದರೆ ನಾವು ನಿಮಗೆ ಗೊತ್ತಲ್ಲ, ಸರ್ಕಾರವು ಭಾರತದ ಮ್ಯಾಕ್ರೋ ಆರ್ಥಿಕ ಮೂಲಭೂತ ಅಂಶಗಳು ಪ್ರಬಲವಾಗಿವೆ, ನಾವು ಈ ಸಂಕಷ್ಟವನ್ನು ಎದುರಿಸುತ್ತೇವೆ ಇತ್ಯಾದಿ ಎಂದು ಹೇಳುವುದನ್ನು ಕೇಳುತ್ತಲೇ ಇರುತ್ತೇವೆ. ನಾವು ಅದನ್ನು ಮಾಡಲು ಸಾಧ್ಯವಾಗುತ್ತದೆಯೇ? ಇದು ನಮ್ಮ GDPಯನ್ನು ಕೂಡ ಕಡಿಮೆ ಮಾಡುತ್ತದೆಯೇ? ಅಂದ್ರೆ ಕೊರತೆಗಳು ಖಂಡಿತವಾಗಿಯೂ ಆ ಪರಿಣಾಮವನ್ನು ಬೀರುತ್ತವೆ. ಯಾಕೆಂದ್ರೆ ಅವು ನಿಮಗೆ ಗೊತ್ತಲ್ಲ, ಕೊರತೆಗಳು ಹೆಚ್ಚಾದ್ರೆ ಕಾರ್ಖಾನೆಗಳು ನಿಂತೋಗ್ತವೆ. ಆದರೆ ನಾವು ಈ ಪರಿಸ್ಥಿತಿಗೆ ಒಂದು ಸಮಂಜಸವಾದ ರೀತಿಯ ವಿತ್ತೀಯ ಯೋಜನೆಯೊಂದಿಗೆ ಬಂದಿದ್ದೇವೆ ಎಂಬ ವಿಚಾರದಲ್ಲಿ ಸರ್ಕಾರ ಹೇಳಿದ್ದು ಸರಿ ಎಂದು ನನಗನಿಸುತ್ತದೆ. ಹಣದುಬ್ಬರ ತುಲನಾತ್ಮಕವಾಗಿ ಕಡಿಮೆಯಾಗಿದ್ದು RBI ಇಂದ ನಿಯಂತ್ರಿಸಲ್ಪಟ್ಟಿದೆ. ದೊಡ್ಡ ಪ್ರಶ್ನೆ ಇರುವುದು ಬಾಹ್ಯರಂಗದಲ್ಲಿ. ಅದೇಂದ್ರೆ ನಿಮಗೆ ಗೊತ್ತಲ್ಲ, ವಿದೇಶಿ ನೇರರ ಹೂಡಿಕೆ ಕಡಿಮೆಯಾಗಿದೆ. ಪೋರ್ಟ್ಫೋಲಿಯೋ ಹೂಡಿಕೆ ಹಿಂತೆಗೆತವೂ ನಡೆದಿದೆ. ಜನರು ಭಾರತೀಯ ಮಾರುಕಟ್ಟೆಗಳಿಂದ ತಮ್ಮ ಹಣವನ್ನು ತೆಗೆದುಕೊಂಡು ಹೊರಗೆ ಹೋಗಿದ್ದಾರೆ. ಮತ್ತು ಹಾಗಾಗಿ ನನ್ನ ಅತಿದೊಡ್ಡ ಚಿಂತೆಯು ಹೆಚ್ಚು ಬಾಹ್ಯರಂಗದ ಬಗ್ಗೆ ಇದೆ. ಏಕೆಂದರೆ ತೈಲದ ಹೆಚ್ಚಿನ ಬೆಲೆಯಿಂದಾಗಿ ನಾವು ನಮ್ಮೆಲ್ಲ ತೈಲ ಮತ್ತು ಅನಿಲವನ್ನು ಖರೀದಿಸುವುದರಿಂದ ನಮ್ಮ ಚಾಲ್ತಿ ಖಾತೆ ಕೊರತೆಯು ಒಂದು ರೀತಿ ಹೆಚ್ಚಾಗಲಿದೆ. ಮತ್ತು ಚಿಂತೆಯ ವಿಷಯವೇನೆಂದರೆ, ಕಳೆದ ಕೆಲವು ನಿಮಗೆ ಗೊತ್ತಲ್ಲ ತಿಂಗಳುಗಳಲ್ಲಿ ಯುದ್ಧಕ್ಕಿಂತ ಮುಂಚೆಯೇ ಒಳಹರಿವುಗಳು ಬಹಳ ಮಂದಗತಿಯಲ್ಲಿದ್ದವು. ಹಾಗಾಗಿ ನಾವು ಅದರ ಕಡೆಗೆ ಗಮನ ಹರಿಸಲೇಬೇಕು. ನನಗನ್ಸುವುದಿಲ್ಲ ಇದು ತಕ್ಷಣದ ಅಂದ್ರೆ ನಮ್ಮ ಬಳಿ ಸಾಕಷ್ಟು ವಿದೇಶಿ ವಿನಿಮಯ ಮೀಸಲು ಇದೆ. ನನಗನ್ಸ್ತದೆ RBI ಮೇಲೆ ಮತ್ತು ಅದರ ಹಣದುಬ್ಬರ ಗುರಿ ನಿಗದಿಪಡಿಸುವ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ. ಆದರೂ ಸಹ ನಾವು ಒಂದು ಕಷ್ಟಕರ ಹಂತವನ್ನು ನಿಭಾಯಿಸಬೇಕಾಗಿದೆ. ಇದರಲ್ಲಿ ನಮ್ಮ ಚಾಲ್ತಿ ಖಾತೆ ಕೊರತೆಯು ಹೆಚ್ಚಾಗಲಿದೆ. ಅದೇ ಸಮಯದಲ್ಲಿ ನಿಮಗೆ ಇದು ಸುಧಾರಣೆಗಳಿಗೆ ಒಳ್ಳೆಯ ಸಮಯ. ನನ್ನ ಪ್ರಕಾರ ಪ್ರಧಾನಮಂತ್ರಿಯವರು ಬದಲಾವ ಬಗ್ಗೆ ಮಾತನಾಡಿದ್ದನ್ನು ನಾನು ಕೇಳಿದೆ. ಮತ್ತು ನನ್ನ ಪ್ರಕಾರ ನಿಮಗೆ ಗೊತ್ತಲ್ಲ, ಹಣವನ್ನು ತರಲು ಅಲಂಕಾರಿಕ ಯೋಜನೆಗಳನ್ನು ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ನಾವು ಹೂಡಿಕೆಗೆ ಯೋಗ್ಯವಾದ ದೇಶವೆಂದು ತೋರಿಸಲು ಮತ್ತು ನಮಗೆ ಬೇಕಾದ ಬಂಡವಾಳದ ಹರಿವನ್ನು ಆಕರ್ಷಿಸಲು ಈ ಹಂತದಲ್ಲಿ ಕಠಿಣ ಸುಧಾರಣೆಗಳ ಸವಾಲನ್ನು ಎದುರಿಸಬೇಕು. ಒಂದು ಕೊನೆಯ ಪ್ರಶ್ನೆ. ನೀವು ಹೇಳಿದ ಹಾಗೆ ಬಹುಶಃ ಇದೊಂದು ಸಂಕಷ್ಟದಲ್ಲಿ ಒಂದು ಅವಕಾಶವಿದೆ. ನಮ್ಮ ಇಂಧನ ಮೀಸಲುಗಳಿಗಾಗಿ ನಿಮಗೆ ಗೊತ್ತಲ್ಲ, ದೀರ್ಘಕಾಲೀನ ಯೋಜನೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಭಾರತ ಈಗ ಗಂಭೀರವಾಗಿ ಗಮನಹರಿಸಬೇಕಾದ ವಿಷಯವೇ? ನಾವು ಇನ್ನು ಎಷ್ಟು ಕಾಲ ತೈಲ ಆಮದುಗಳ ಮೇಲೆ ಅವಲಂಬಿತರಾಗಿರುತ್ತೇವೆ? ಮತ್ತು ಅದರ ಬದಲು ನಾವು ಹೇಗೆ, ನಿಮಗೆ ಗೊತ್ತಲ್ಲ, ಆ ಮೀಸಲುಗಳನ್ನು ದೇಶದಲ್ಲೇ ನಿರ್ಮಿಸುವುದು? ಸರಿ, ಒಂದು ದೊಡ್ಡ ಮಟ್ಟದ ಶೋಧದ ಕೊರತೆಯಿಂದಾಗಿ ಮತ್ತು ನಾವು ಹಲವು ವರ್ಷಗಳಿಂದ ಹಿಂದೂ ಮಹಾಸಾಗರದಲ್ಲಿ ಮತ್ತು ಇತರ ಕಡೆಡೆ ಹುಡುಕಲು ಪ್ರಯತ್ನಿಸುತ್ತಿದ್ದೇವೆ. ನಮಗೆ ತೈಲ ಸಿಗುವುದಿಲ್ಲ ಎಂದುಕೊಳ್ಳೋಣ. ಮತ್ತು ಖಂಡಿತವಾಗಿಯೂ ನಾವು ನಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕು. ನನಗೆ ಅನಿಸುವ ಪ್ರಕಾರ ಸ್ಪಷ್ಟವಾದ ಉತ್ತರವೆಂದರೆ ಪರಮಾಣು ಮತ್ತು ಪವನ ಮತ್ತು ಸೌರಶಕ್ತಿಯಂತಹ ಸುಸ್ಥಿರ ಇಂಧನ ಮೂಲಗಳು. ಅಂದರೆ ಇದರ ಅರ್ಥ ಇದರ ಜೊತೆಗಿನ ಉತ್ಪಾದನೆ, ಸೌರಕೋಶಗಳು, ಪವನಯಂತ್ರಗಳು, ಆದರೆ ಬ್ಯಾಟರಿ ಸಂಗ್ರಹಣೆ ಕೂಡ, ಇವುಗಳು ನಾವು ಮುಂಬರುವ ದಿನಗಳಲ್ಲಿ ಬಹಳವಾಗಿ ಅವಲಂಬಿಸುವ ಕ್ಷೇತ್ರಗಳಾಗಿವೆ ಮತ್ತು ನಮ್ಮ ಉದ್ಯಮವು ಗಮನಹರಿಸಲೇಬೇಕಾದ ವಿಷಯವಿದು. ಇವುಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ತಲುಪಲು, ಏಕೆಂದರೆ ನಮ್ಮ ಅಗತ್ಯಗಳು ಅಗಾಧವಾಗಿರುತ್ತವೆ ಮತ್ತು ಈ ಅಗತ್ಯಗಳಿಗಾಗಿ ಇತರ ದೇಶಗಳ ಮೇಲೆ ಅವಲಂಬಿತರಾಗಿರುವುದು ಖಂಡಿತವಾಗಿಯೂ ನಾವು ಚಿಂತಿಸಬೇಕಾದ ಒಂದು ದೌರ್ಬಲ್ಯವಾಗಬಹುದು. ಆದ್ದರಿಂದ ನಾನು ನಿಜವಾಗಿಯೂ ಇದು ಇಂಧನ ಕಾರ್ಯತಂತ್ರದ ಬಗ್ಗೆ ಯೋಚಿಸಬೇಕಾದ ಒಂದು ಹಂತ ಎಂದು ಭಾವಿಸುತ್ತೇನೆ. ಆದರೆ ನನ್ನ ಪ್ರಕಾರ ನಿಮಗೆ ಗೊತ್ತಲ್ಲ, ಇಂಧನ ಕ್ಷೇತ್ರದಲ್ಲಿ ಸುರಕ್ಷತಾ ಸಂಗ್ರಹವನ್ನು ನಿರ್ಮಿಸಲು ನಮ್ಮ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಕೆಲವನ್ನು ವರ್ಗಾಯಿಸುವುದು ಸಹ ಉಪಯುಕ್ತವಾಗಬಹುದು. ಅದು ನೈಸರ್ಗಿಕ ಅನಿಲ ಸಂಗ್ರಹಣೆಯಾಗಿರಲಿ ಅಥವಾ ತೈಲ ಸಂಗ್ರಹಣೆಯಾಗಿರಲಿ. ನಿಮಗೆ ಗೊತ್ತಲ್ಲ, ಈವರೆಗೆ ಮಾತನಾಡಲಾದ ಯಾವುದೇ ಮಟ್ಟಗಳಿಗಿಂತ ನಾವು 120 ದಿನದ ಸಂಗ್ರಹಣಾ ಮಟ್ಟಗಳಿಗೆ ಹೆಚ್ಚು ಹೋಗಬಹುದೇ? ಆದ್ದರಿಂದ ಈ ದೌರ್ಬಲ್ಯವನ್ನ ಗಮನದಲ್ಲಿಟ್ಟುಕೊಂಡು ನಾವು ಖಂಡಿತವಾಗಿಯೂ ಇನ್ನಷ್ಟು ಮಾಡಬಹುದು.
ನಾವು ಅತಿಯಾಗಿ ಪ್ರತಿಕ್ರಿಯಿಸುವುದರ ಬಗ್ಗೆ ಎಚ್ಚರವಾಗಿರಬೇಕು. ಅಂದರೆ ನಿಮಗೆ ಗೊತ್ತಲ್ಲ, ಆ ಆಯಾಮಗಳಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಆದರೆ ದೀರ್ಘಕಾಲೀನ ಯೋಜನೆಯನ್ನು ಸಹ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಮತ್ತು ದೀರ್ಘಕಾಲೀನ ಯೋಜನೆ ಎಂದರೆ ಹೆಚ್ಚು ಸುಸ್ಥಿರ ಇಂಧನ ಮೂಲಗಳ ಕಡೆಗೆ ಸಾಗುವುದು. ನಾವು ಸೌರಶಕ್ತಿಯನ್ನು ಎಲ್ಲೆಡೆ ಹರಡಿದರೆ ಅವು ಹೆಚ್ಚು ಹಂಚಿಕೆಯಾಗಿರುತ್ತವೆ, ಕಡಿಮೆ ಲೈನ್ ನಷ್ಟಗಳು ಇತ್ಯಾದಿ. ಹಾಗಾಗಿ ನಾವು ಅದನ್ನು ಮಾಡೋಣ ಮತ್ತು ಕೆಲವು ಹಸಿರು ಮೂಲಸೌಕರ್ಯಗಳನ್ನು ಹೇಗೆ ಉತ್ಪಾದಿಸಿ ಪ್ರಪಂಚದ ಉಳಿದ ಭಾಗಕ್ಕೆ ಮಾರಾಟ ಮಾಡಬಹುದು ಎಂಬುದರ ಬಗ್ಗೆ ಯೋಚಿಸಲು ಪ್ರಾರಂಭಿಸೋಣ. ಮತ್ತು ಅದಕ್ಕೆ ನಮ್ಮ ಉದ್ಯಮದಲ್ಲಿ ಧೈರ್ಯ, ನಾವೀನ್ಯತೆ ಬೇಕಾಗುತ್ತದೆ. ನನ್ನ ಪ್ರಕಾರ ಅವರು ಮುಂದೆ ಬರಲು ಇದೇ ಸರಿಯಾದ ಸಮಯ. ಸರಿ ಡಾಕ್ಟರ್ ರಘುರಾಮ್ ರಾಜನ್, ತಮಗೆ ತುಂಬ ಧನ್ಯವಾದಗಳು ಈ ವಿಷಯದ ಬಗ್ಗೆ ತಮ್ಮ ದೃಷ್ಟಿಕೋನಕ್ಕಾಗಿ. ಸಂದೇಶ ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಸಿದ್ಧರಾಗಿರಬೇಕು. ನನ್ನ ಪ್ರಕಾರ ನಾವೆಲ್ಲರೂ ಕೆಲವು ಅಲ್ಪಾವಧಿಯ ಕಷ್ಟಕ್ಕೆ, ಅಲ್ಪದಿಂದ ಮಧ್ಯಮ ಅವಧಿಯ ಕಷ್ಟಕ್ಕೆ ಸಿದ್ಧರಾಗಿರಬೇಕು, ಖಂಡಿತವಾಗಿಯೂ ಆರ್ಥಿಕ ರಂಗದಲ್ಲಿ. ಮತ್ತು ಇದು ಎಷ್ಟು ಕಾಲ ಮುಂದುವರಿಯುತ್ತದೆ ಎಂದು ನಾವು ನೋಡಬೇಕಾಗುತ್ತದೆ. ತುಂಬ ಧನ್ಯವಾದಗಳು. ಖಂಡಿತವಾಗಿ ಧನ್ಯವಾದಗಳು. ಮತ್ತು ನಾವು ಅಮೆರಿಕ ಇರಾನ್ ಯುದ್ಧ ಮತ್ತು ಭಾರತದ ಮೇಲೆ ಅದರ ಪರಿಣಾಮದ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಾರ ಮತ್ತೆ ಬರುತ್ತೇವೆ. ಆಗ ತಪ್ಪದೆ ನಮ್ಮೊಂದಿಗೆ ಸೇರಿಕೊಳ್ಳಿ. उत्साहभरित संगीत